ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹೋರಾಟದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಲಕ್ಷಕ್ಕೂ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ. ರಾಯಚೂರು ಜಿಲ್ಲೆಯಿಂದಲೂ ರೈತರು, ರೈತಪರ ಸಂಘಟನೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೋರಾಟ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಎಲ್ಲ ಸಂಘಟನೆಗಳು 16ನೇ ತಾರೀಕು ಏನು ಬೆಳಗಾವಿಯಲ್ಲಿ ಏನು ದೆಹಲಿ ಮಟ್ಟದ ಏನು ಹೋರಾಟ ಇದೆ, ಆ ರೀತಿಯೊಂದು ಹೋರಾಟಕ್ಕೆ ರೂಪರೇಷನ್ನ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ನಮ್ಮಂತ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ರಾಯಚೂರಿಂದ ಏನು ಈಗ ಇಲ್ಲಿ ಏನು ಕನಿಷ್ಠ ಬೆಂಬಲ ಬೆಲೆಗೆ ಹತ್ತಿನ ಬೆಳೆದಿದ್ದೀವಿ. ಈಗ ನಮ್ಮ ರೈತ ಸಂಘಟನೆಗಳ ನಮ್ಮದು ವಾದ ಏನಂತಂದ್ರೆ, ರಾಯಚೂರಲ್ಲಿ ಏನು ಕ್ವಿಂಟಲ್ಗೆ 2300 ಕನಿಷ್ಠ ಬೆಂಬಲ ಬೆಲೆ ಮಾಡಿದ್ದೀರಿ, ಅದು ಅವೈಜ್ಞಾನಿಕ. ಹಾಗಾಗಿ ಅದನ್ನ 1000 ರೂಪಾಯಿ ಏನು ಭತ್ತಕ್ಕೆ ಪ್ರೋತ್ಸಾಹನ ಮಾಡಿ ಹೆಚ್ಚಿಗೆ ಮಾಡಿದ್ರೆ ಅಟ್ಲೀಸ್ಟ್ ಅದು ಕನಿಷ್ಠ ಬೆಂಬಲ ಬೆಲೆ ಅನ್ನುವ ಒಂದು ಅರ್ಥ ಬರ್ತದೆ. ಹಾಗಾಗಿ ಮತ್ತೆ ಏನಂತಂದ್ರೆ ಜೋಳ 3371 ರೂಪಾಯಿ ಮಾಡಿದ್ದಾರೆ. ಅದು ಏನಂತಂದ್ರೆ ಸರ, ಈಗ ಅದನ್ನು ಒಂದು ಕನಿಷ್ಠ ಬೆಂಬಲ ಬೆಲೆ, ಅದನ್ನು ಅವೈಜ್ಞಾನಿಕ. ಅದರಿಂದ ನಾವು ಏನು ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಏನ್ ಹೇಳಿದ್ರು, C2+50 ಅಂದ್ರೆ ನಾವು ಏನ್ ಖರ್ಚು ಮಾಡ್ತೀವಿ ಅದಕ್ಕೆ 50% ಲಾಭ ಮಾಡಿಬಿಟ್ಟು ಅದನ್ನ ರೈತರಿಗೆ ಮಾಡಿ ಅಂತೇಳಿ ವರದಿ ಕೊಟ್ಟಿದ್ರು. ಈಗಾಗಲೇ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನ ಜಾರಿಗೊಳಿಸಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಸ್ವಾಮಿನಾಥನ್ ಏನು ವರದಿ ಕೊಟ್ಟಿದ್ರು, ಆ ವರದಿನ ಜಾರಿ ಮಾಡಿ ಅನ್ನೋದು ನಮ್ಮ ರೈತ ಸಂಘದ ಒತ್ತಾಯ. ಹಾಗಾಗಿ ಹತ್ತಿ 7500 ಇದೆ ಕನಿಷ್ಠ ಬೆಂಬಲ ಬೆಲೆ. ನಾವು ಹತ್ತಿ ಬೆಳೀತಾ ಇರ್ತಕ್ಕಂತ ರೈತರು ರಾಯಚೂರಲ್ಲಿ, ಬಟ್ ಅದು 10,000 ಆಗ್ಬೇಕು. ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆ, ಈಗಿರೋ ಬೆಂಬಲ ಬೆಲೆ ವೈಜ್ಞಾನಿಕವಾದಂತೇಳಿ ರಾಯಚೂರಲ್ಲಿರುವಂತ ಎಲ್ಲ ಏನ್ ನಾವು ರೈತರು ಸಮಸ್ಯೆ ಪಟ್ಟಂತ ಎಲ್ಲ ಸಮಸ್ಯೆಗಳು ಇಟ್ಕೊಂಡು ನಾವು ಇಲ್ಲಿಂದ ಏನು ಬೆಳಗಾವಿ ಏನು ಅಲ್ಲಿ ರೈತ ಸಂಘಟನೆಗಳ ಏಕೀಕರಣ ಸಮಿತಿ ಅಂತೇಳಿ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಏನು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಮಗ ಆದ ಪಚ್ಚೆ ನಂಜುಂಡಸ್ವಾಮಿಯವರ ನೇತೃತ್ವ ಮತ್ತು ಶರಣಪ್ಪ ದೊಡ್ಡಮೇನ್ ಅಂತೇಳಿ ಟೋಟಲ್ 27 ರೈತ ಸಂಘಟನೆಗಳ ನೇತೃತ್ವದಿಂದ ದೆಹಲಿ ಮಾದರಿಯ ಹೋರಾಟಕ್ಕೆ 1 ಲಕ್ಷ ರೈತರನ್ನ ಕೂಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ. ಮಹಿಳಾ ಜಿಲ್ಲಾಧ್ಯಕ್ಷೆ ಅನಿತಾ ನವಲಕಲ್ ಮಾತನಾಡಿ, ನಮ್ಮ ಭಾಗದಲ್ಲಿ ಕಳಪೆ ಬಿತ್ತನೆ ಬೀಜ ವಿತರಿಸಿದ್ದನ್ನು ಅಧಿಕಾರಿಗಳ ಗಮನಕ್ಕೆ ತಂದರು. ಅವರು ರೈತರ ಕೃಷಿ ಪದ್ಧತಿಯನ್ನು ಗುರಿಯಾಗಿಸಿಕೊಂಡು ಹೇಳಿಕೆ ನೀಡುತ್ತಿದ್ದು ಬಚಾವಾಗಲು ನೋಡುತ್ತಿದ್ದಾರೆ. ಅದನ್ನು ಬಿಟ್ಟು ನಷ್ಟಕ್ಕೊಳಗಾದ ರೈತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಆಲೋಚಿಸಬೇಕು ಎಂದರು. ರೈತ ಯಾವುದೇ ರೀತಿ ಕೊಟ್ಟಂತಹ ಬೀಜ ವಿತರಣೆ ಮಾಡಿದಂತಹ ಇಲಾಖೆ ಕೇಳಿದ್ರೆ ಅವ್ರು ಏನ್ ಹೇಳ್ತಾರ, ಇಲ್ಲ ಇದು ನೀವು ನೀರ್ ಅದಾಗಬೇಕು, ವಾತಾವರಣ ಸರಿ ಇಲ್ಲ ಅಂತ ಹೇಳಿ ಇವತ್ತಿನ ದಿನ ರೈತರಿಗೆ ಹಾಗೆ ಉತ್ತರ ಕೊಡ್ತಾ ಇದ್ದಾರೆ. ಹೀಗಾಗಿ GRG 150 ಬೀಜ ಬಿತ್ತನೆ ಬೀಜ ಏನ್ ಕೊಟ್ಟಿದ್ದಾರೆ ತೊಗರಿ, ಆ GRG ಕಂಪನಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಅಷ್ಟೇ ಅಲ್ಲ, ತೊಗರಿ ಏನು ಬಿತ್ತನೆ ಮಾಡಿದಾನೆ, ಎಷ್ಟು ನಷ್ಟ ಅನುಭವಿಸಿದಾರೆ ನಮ್ಮ ರೈತರು, ಅವರಿಗೆ ಆದಷ್ಟು ಬೇಗ ಸಹಾಯಧನ, ಅದು ಪರಿಹಾರಧನ ನೀಡಬೇಕಂತ ಈ ಮೂಲಕ ಸರ್ಕಾರಕ್ಕೆ ಕೂಡ ಈ ಇದರಲ್ಲಿ ಒತ್ತಾಯ ಮಾಡ್ತಿರುತ್ತೆ ಈ ಮೂಲಕ ಹೇಳ್ತೀವಿ. ಈ ಸಂದರ್ಭದಲ್ಲಿ ಹುಲಿಗೆಯ್ಯ ತಿಮ್ಮಾಪುರು, ಚೆನ್ನಯ್ಯ ಹುಣಸಿಹಾಳ ಹುಡ ಸೇರಿದಂತೆ ಇತರರಿದ್ದರು.